ನಮಸ್ಕಾರ ಸ್ನೇಹಿತರೆ. ನೋಡಿ, ಸರ್ಕಾರಿ ಹುದ್ದೆ ನೇರ ನೇಮಕ ಶುರು ಆಗಿರ್ತಕ್ಕಂಥದ್ದು. ಒಟ್ಟಾರೆ ಸರ್ಕಾರಿ ಸೂಚನೆ ಆಧಾರದ ಮೇಲೆ 8176 ಪೊಲೀಸ್ ಹುದ್ದೆಗೆ ಅಂದರೆ ಈ ಒಂದು ಹುದ್ದೆಗಳ ಭರ್ತಿಗೆ ಚಾಲನೆ ಆರಂಭ ಆಗಿರ್ತಕ್ಕಂಥದ್ದು. ಅದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ರಾಜ್ಯ ಸರ್ಕಾರ ನೇಮಕಾತಿಯನ್ನು ಅಂದರೆ ನೇರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ 56,432 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಈಗ ತಿಳಿಸಿರ್ತಕ್ಕಂಥದ್ದು. ಅಂದರೆ ವಿವಿಧ ಇಲಾಖೆಗಳಿಗೆ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತೇಳಿ ಈಗ ಸರ್ಕಾರ ನಿರ್ದೇಶನ ನೀಡಿರ್ತಕ್ಕಂಥದ್ದು. ಇದರ ಒಂದು 56,432 ಹುದ್ದೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಟ್ಟಾರೆ 8,176 ಹುದ್ದೆಗಳು ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಮತ್ತು ಒಟ್ಟು ಹುದ್ದೆಗಳು ಎಷ್ಟು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, DSI ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ 5 ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 15 ಹುದ್ದೆಗಳು, ಒಟ್ಟಾರೆ 20 ಹುದ್ದೆಗಳು. ಅದೇ ರೀತಿಯಾಗಿ ನೋಡಿ, APC ಇಲ್ಲಿರ್ತಕ್ಕಂಥದ್ದು 275 ಕಲ್ಯಾಣ ಕರ್ನಾಟಕಕ್ಕೆ, 1375 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಆಗಿರ್ತಕ್ಕಂಥದ್ದು. ಮತ್ತು ಸಿವಿಲ್ PCಗಳು ಇರ್ತಕ್ಕಂಥದ್ದು ನೋಡಿ, ಒಟ್ಟಾರೆ ಕಲ್ಯಾಣ ಕರ್ನಾಟಕಕ್ಕೆ 610 ಹುದ್ದೆಗಳು, 3500 ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು, ಒಟ್ಟಾರೆ 4110 ಸಿವಿಲ್ PC ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅದೇ ರೀತಿಯಾಗಿ KSRP PC 532 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ, 1500 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2032 ಹುದ್ದೆಗಳು. KSISF ನೋಡಿ, 2000 ನನ್ನ ಪ್ರಕಾರ ನೆನಪಿದ್ದು 2017-18ರಲ್ಲಿ ಒಂದು ಸರಿ ಏನೋ ಆಗಿತ್ತು ಅನಿಸುತ್ತೆ. ಅಂದರೆ ನಿಖರವಾಗಿ ಅಷ್ಟು ನೆನಪಿಲ್ಲ. ಬಟ್ KSISF 2017-18ರಲ್ಲಿ ಒಂದು ಬಾರಿ PC ನೋಟಿಫಿಕೇಶನ್ ಆಗಿತ್ತು. ಅದಾದ ನಂತರ ಇದೇ ಮೊದಲ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, 364 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ. ಇನ್ನೂ ನಾನೆಚ್ಚಿಕೆ ಎಷ್ಟು ಹುದ್ದೆಗಳಂತ ಗೊತ್ತಾಗಿಲ್ಲ. ಸೊ ಅದು KSISF ಬಹುತೇಕ ಈ ಒಂದು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಕೂಡ ಸಿಗ್ಬೋದು ಅಂತಕ್ಕಂಥದ್ದು ಒಂದು ನಿರೀಕ್ಷೆ ಇದೆ. ಒಟ್ಟಾರೆ ಅದು 364 ಹುದ್ದೆಗಳು ಇರ್ತಕ್ಕಂಥದ್ದು. ಹೀಗೆ ಒಟ್ಟಾರೆಯಾಗಿ ಪೊಲೀಸ್ ನೇಮಕಾತಿ ಒಂದು ದೊಡ್ಡ ಪ್ರಮಾಣದ ನೇಮಕಾತಿನೇ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 8176 ಹುದ್ದೆಗಳು. ಮೊದಲೆಲ್ಲ ಏನಾಗ್ತಿತ್ತು, ಸಿವಿಲ್ PC ಒಂದು 2000, DR ಒಂದು 1500, 2000 ಅಂದರೆ 3000, 4000 ಹೆಚ್ಚು ಕಡಿಮೆ ಇಷ್ಟು ಕರಿತಿದ್ರು. ಬಟ್ ಈ ಬಾರಿ ಏನಾಗಿದೆ ಅಂದರೆ 8000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ಇಲ್ಲಿ ಒಂದು DSI ಇರ್ತಕ್ಕಂಥದ್ದು. ಇವೆಲ್ಲವನ್ನು ಸೇರ್ಕೊಂಡು 8176 ಹುದ್ದೆಗಳು. ಇದೊಂದು ಬೃಹತ್ ನೇಮಕಾತಿನೇ ಆಗುತ್ತೆ. ಯಾಕಂದರೆ ಅನೇಕ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಓದುವಂಥದ್ದು ಯಾವುದಕ್ಕಂದರೆ ಶಿಕ್ಷಕರ ನೇಮಕಾತಿಗೆ ಮತ್ತು ಪೊಲೀಸ್ ನೇಮಕಾತಿಗೆ. ಉಳಿದಂಥವ್ರು ಓದಲ್ಲ ಅಂತಲ್ಲ, ಯಾರೆಲ್ಲ ಫಿಸಿಕಲ್ ಆಗಲ್ವೋ, ಹೈಟ್ ಇರಲ್ವೋ ಅಂಥವರೆಲ್ಲ ಏನು ಮಾಡ್ತೀರಿ ಅಂತಂದರೆ ಈ ಒಂದು ಪೊಲೀಸ್ ಹುದ್ದೆಯನ್ನು ಹೊರತುಪಡಿಸಿ ಉಳಿದ ಹುದ್ದೆಗಳಿಗೆ ಬರೀತೀರಿ. ಅಂದರೆ SDI ಆಗಿರ್ಬೋದು, FDI ಆಗಿರ್ಬೋದು, PDO ಆಗಿರ್ಬೋದು, CTI ಆಗಿರ್ಬೋದು, KS ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು. ಇಂಥ ಹುದ್ದೆಗಳನ್ನು ನೀವು ಇಂಥ ಹುದ್ದೆಗಳಿಗೆ ಫಿಸಿಕಲ್ ಆಗದೆ ಇರೋಂಥವ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀರಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, SDI FDI ಸಾವಿರಾರು ಹುದ್ದೆಗಳು ಆಗ್ತವೆ, ಅದು KPSC ಕಡೆಯಿಂದ. ಆದರೆ ಉಳಿದಂತೆ ಎಲ್ಲ ಉಳಿದಂಥ ಹುದ್ದೆಗಳಿಗೆ ಹೋಲಿಕೆ ಮಾಡಿದರೆ ನೋಡಿ, PDO ಆಗಿರ್ಬೋದು, KS ಆಗಿರ್ಬೋದು, CTI ಆಗಿರ್ಬೋದು, ಇವೆಲ್ಲ 200, 300, 400 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ತಿರುತ್ತೆ. ಆ ಕಾರಣದಿಂದಾಗಿ ಅತಿ ಹೆಚ್ಚು ಫೋಕಸ್ ಇರ್ತಕ್ಕಂಥದ್ದು ಪೊಲೀಸ್ ನೇಮಕಾತಿ ಕಡೆ ಮತ್ತು ಶಿಕ್ಷಕರ ನೇಮಕಾತಿ ಕಡೆ. ಯಾಕಂದರೆ ಒಂದು ಬಾರಿ ನೋಟಿಫಿಕೇಶನ್ ಆದರೆ ಇಲ್ಲಿ ಸಾವಿರಾರು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತಾರೆ. ಶಿಕ್ಷಕರ ನೇಮಕಾತಿ ಕನಿಷ್ಠ 10-15 ಸಾವಿರ ಹುದ್ದೆಗಳಿಗೆ ನೇಮಕಾತಿಗಳಾಗ್ತಿರ್ತವೆ. ಪೊಲೀಸು ಕೂಡ ಹಾಗೆ 5,000, 4,000, 8,000. ನೋಡಿ, ಈ ಬಾರಿ 8,000 ಹುದ್ದೆಗಳಿಗೆ ಅವಕಾಶ ಸಿಕ್ಕಿದೆ. ಮುಂದಿನ 30 ದಿನದಲ್ಲಿ ನೇಮಕಾತಿ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿದರ ಬೆನ್ನಲ್ಲೇ ಮೊದಲ ಬಾರಿಗೆ ಅಂದರೆ ಬೇರೆ ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದರೆ ಪೊಲೀಸ್ ಇಲಾಖೆ ಅತಿ ತುರ್ತಾಗಿ ನೇಮಕಾತಿಗೆ ಕೈ ಹಾಕಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಹಳೆಯ ಮೀಸಲಾತಿ ರೋಸ್ಟರ್ ಪ್ರಕಾರನೇ ನೇಮಕಾತಿ ನಡೆಯುವಂಥದ್ದು. ನೋಡ್ಕೊಳ್ಳಿ, ಸರ್ಕಾರಿ ಹುದ್ದೆ ನೇಮಕ ಶುರು. ಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ. ನೋಡಿ, ಮುಂದೆ ಏನಂತಂದರೆ ಪೊಲೀಸ್ ಘಟಕಗಳಲ್ಲಿರುವ ಹುದ್ದೆಗಳ ಮರುಹಂಚಿಕೆ ಮಾಡಲಾಗುತ್ತೆ. ಯಾಕೆಂದರೆ 17% ಮತ್ತು 7% ಆಧಾರದ ಮೇಲೆ ಮಾಡಲಾಗುತ್ತಲ್ವ. ಈಗ ಅದನ್ನೇನು ಮಾಡಬೇಕಾಗುತ್ತಂದರೆ ಪೊಲೀಸ್ ಘಟಕಗಳಲ್ಲಿರ್ತಕ್ಕಂಥ ಹುದ್ದೆಗಳ ಮರುಹಂಚಿಕೆ ಮಾಡ್ತಾರೆ. ಮತ್ತು ಈಗೇನು ಹೊಸ ರೋಸ್ಟರ್ ಪ್ರಕಾರ ಮೀಸಲಾತಿ ಬಿಂದು ಗುರುತಿಸಿದ್ರಲ್ವ, ಅದನ್ನು ಹಳೆ ರೋಸ್ಟರ್ ಪ್ರಕಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಇವು ವಿವರನ ಎಲ್ಲನೂ ರವಾನೆ ಮಾಡಿದ್ರೆ ಸರ್ಕಾರದ ಸೂಚನೆಯಂತೆ ನೇರ ನೇಮಕಾತಿ ಹುದ್ದೆ ಪರಿಶೀಲನೆ ಮಾಡಬೇಕಾಗುತ್ತೆ. ನೇಮಕಾತಿ ಪ್ರಕ್ರಿಯೆ ಆರಂಭಕ್ಕೆ ಅಧಿಕೃತವಾಗಿ ಅದು ಸೂಚನೆಯನ್ನು ಪ್ರಕಟ ಮಾಡ್ತಾರೆ. ಸೊ ಇದೆಲ್ಲವನ್ನು ನೋಡ್ತಾ ನೋಡಿ, ಇಷ್ಟೊಂದು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗ್ತಾಯಿದೆ. ಪೊಲೀಸ್ ಇಲಾಖೆಗಂತೂ ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದರೆ ನಿಮಗೆ ಅಂದರೆ ಈ ಒಂದು
PC ಆಗಿರ್ಬೋದು, PS ಆಗಿರ್ಬೋದು, ಈ ಹುದ್ದೆಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಅನೇಕ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ರಿ. ನಿಮ್ಮ ಒಂದು ವನವಾಸ ಅಂತ್ಯ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕಂದರೆ ಕಾಯುವಿಕೆ ಭಾಳ ಆಯಿತು, ಅಂದರೆ 2-3 ವರ್ಷ ಆಯಿತು. ಇತ್ತೀಚೆಗೆ ಆರ್ಡರ್ ಕಾಪಿ ತೊಗೊಂಡು ಕೆಲವರು ಜಾಯ್ನ್ ಆದರು, ಅಂದರೆ 1 ವರ್ಷ 1.5 ವರ್ಷದಿಂದನೇ ಜಾಯ್ನ್ ಆದರು. ಅದಾದ ನಂತರ ಯಾವುದೇ PC ಹುದ್ದೆಗಳು ನೋಟಿಫಿಕೇಷನ್ ಆಗಿರಲಿಲ್ಲ. ಅಂದರೆ ಅವರು ಜಾಯ್ನ್ ಆಗಿದ್ದಾರೆ ಅಂತಂದರೆ ಅದು ಈಗೇನು ನೋಟಿಫಿಕೇಷನ್ ಆಗಿರೋಂಥದ್ದಲ್ಲ, ಅದು 3-4 ವರ್ಷದ ಹಿಂದಿನ ನೋಟಿಫಿಕೇಷನ್ ಆಗಿತ್ತು. ಆನಂತರ ಬೇರೆ ಬೇರೆ ಕಾರಣಕ್ಕೆ ಡಿಲೇ ಆಗ್ತಾ ಬಂದು ಈಗ ಕಳೆದ ವರ್ಷದಲ್ಲಿ ಅವು ಎಲ್ಲನೂ ಆರ್ಡರ್ ಕಾಪಿ ತೊಗೊಂಡು ಆ ಅಭ್ಯರ್ಥಿಗಳು ಡ್ಯೂಟಿಗೆ ಜಾಯ್ನ್ ಆದರು. ಅದಾದ ನಂತರ ಹೊಸದಾಗಿ ಪೊಲೀಸ್ ನೇಮಕಾತಿ ಆಗಿರಲಿಲ್ಲ, ನೋಟಿಫಿಕೇಷನ್ ಮಾಡ್ತೀವಿ ಶೀಘ್ರದಲ್ಲಿ ಅಂತ ಹೇಳ್ತಾನೆ ಬಂದಿದ್ದರು. ಇದೀಗ ಅದೆಲ್ಲ ಅಂತಂದರೆ ನಿಮ್ಮ ಎಲ್ಲ ವನವಾಸಕ್ಕೆ ಅಂತ್ಯ ಆಗಿರತಕ್ಕಂಥದ್ದು. ಬಹುತೇಕ ಈ ಒಂದು 30 ದಿನಗಳ ಒಳಗಾಗಿನೇ ನೋಟಿಫಿಕೇಷನ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ನೋಡಿ, ಶಿಕ್ಷಕರ ನೇಮಕಾತಿಗೆ ಹೋಲಿಕೆ ಮಾಡಿದರೆ ಈ ಒಂದು ಪೊಲೀಸ್ ಇಲಾಖೆ ನೇಮಕಾತಿ ಅತಿ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ 5267 ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಆದರೆ ಇನ್ನೂ NaN-HK ಭಾಗಕ್ಕೆ ಎಷ್ಟು ಅಂತೇಳಿ ಇನ್ನೂ ಕನ್ಫರ್ಮ್ ಇಲ್ಲ. ಅದೆಲ್ಲ ಬಂದು ಲೇಟ್ ಆಗುತ್ತೆ ಅಂದರೆ 6 ತಿಂಗಳ ವರ್ಷ ಅಂತಲ್ಲ, ಈ PC ನೋಟಿಫಿಕೇಷನ್ ಆಗಿ ಒಂದು 10-15 ದಿನದಲ್ಲಿ ಅದು ಕೂಡ ಆಗುತ್ತೆ. ಮತ್ತು ಅದಕ್ಕೆ ಇದಕ್ಕೇನು 6 ತಿಂಗಳೂ ವರ್ಷನೂ ಡಿಫ್ರೆನ್ಸ್ ಆಗಲ್ಲ. ಈ ಒಂದು ಪೊಲೀಸ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ ಒಂದು 10-15 ಅಥವಾ 20 ದಿನಗಳ ಒಳಗಾಗಿ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ. KPSCಗೆ ಹಲವಾರು ಇಲಾಖೆಗಳು ಏನು ಮಾಡಿದೆವು ಅಂದರೆ FDA ಮತ್ತು SDA ನೇಮಕಾತಿಗೆ ನೇಮಕಾತಿ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ಕಡತಗಳನ್ನು ಆಲ್ರೆಡಿ KPSCಗೆ ಸಲ್ಲಿಸಿವೆ. ಆ ಕಾರಣದಿಂದಾಗಿ KPSC ಏನಿದೆ, KPSC ಕಡೆಯಿಂದ FDA ಮತ್ತು SDA ಸಾವಿರಾರು ಹುದ್ದೆಗಳಿಗೆ ನೇಮಕಾತಿ ನಡಿಬೋದು. ಅಂದರೆ ಕನಿಷ್ಠ FDA 1000, SDA 1000 ಅಂತೂ ಬಹುತೇಕ ಆಗ್ತವೆ. ಅಂದರೆ ಹುದ್ದೆಗಳು ಹೆಚ್ಚು ಕಡಿಮೆ ಆಗ್ಬೋದು. ನಾನೊಂದು ಅಂದಾಜು ನಿಮಗೆ ಹೇಳಿರ್ತಕ್ಕಂಥದ್ದು ಏನಂದರೆ FDA 1000, SDA 1000 ಹುದ್ದೆಗಳಿಗೆ ಬಹುತೇಕ ನೋಟಿಫಿಕೇಷನ್ ಆಗೇ ಆಗ್ತವೆ. ಯಾರೆಲ್ಲ ಫಿಸಿಕಲ್ ಆಗಲ್ವೋ ಮತ್ತು B.Ed ಮಾಡ್ಕೊಂಡಿಲ್ವೋ ಅಂಥವರು FDA, SDA, PDO ಇವುಗಳನ್ನು ಓದುವಂಥದ್ದು ಸಹಜ. ಸೊ ನೀವು ಕೂಡ ಚೆನ್ನಾಗಿ ಓದ್ತಾ ಹೋಗಿ. ಜೊತೆಗೆ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತೇಳಿ 3-4 ವರ್ಷಗಳಿಂದ ನೀವು ನಿಮ್ಮ ಶ್ರಮವನ್ನು ಹಾಕ್ತಾಯಿದ್ರಿ. ನೋಡಿ, ಎಂಥ ವಿಪರ್ಯಾಸ ಅಂದ್ರೆ ನಿಮ್ಮ ವಯೋಮಿತಿ ಕೂಡ ಮುಗಿದೋಗಿತ್ತು. ಅಂಥ ಗೊಂದಲದಲ್ಲಿ ಇದ್ರಿ, ಅಂದರೆ ಓದಬೇಕಾ ಅಥವಾ ಬಿಡಬೇಕಾ ಅಂತೇಳಿ. ಬಟ್ ಸರ್ಕಾರ 5 ವರ್ಷಗಳವರೆಗೆ ವಯೋಮಿತಿಯನ್ನು ಹೆಚ್ಚಿಸಿ ಇದೊಂದು ಬಾರಿ ನೋಡಿ, ಒಂದು ಬಾರಿಗೆ ಅನ್ವಯವಾಗುವಂತೆ ಏನು ಮಾಡಿದೆ, 5 ವರ್ಷಗಳ ಅವಧಿಗೆ ನಿಮ್ಮ ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಎಲ್ಲ ಹಳೆಯ ಅಭ್ಯರ್ಥಿಗಳಿಗೆ ಏನು ಅಂದರೆ ವಯೋಮಿತಿ ಅಂದರೆ ವಯಸ್ಸು ಮೀರಿ ಹೋಗಿತ್ತು ಅಂತೇಳಿ ಅಂದ್ಕೊಂಡಿದ್ರೆ ನಿಮಗೂ ಕೂಡ ಅವಕಾಶ ಸಿಕ್ಕಿದೆ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಕನಸಿನ ಹುದ್ದೆಗೆ ನೀವೇರಿ ಮತ್ತು ಪೊಲೀಸ್ ಕಾಕಿ ಕನಸು ಏನಿದೆ ಆ ಕಾಕಿ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ನಿಮಗೆ ಶುಭವನ್ನು ಹಾರೈಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.